ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯನ್ನು ಸೋಮವಾರ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಬೆಳಗಿನ ಜಾವದಿಂದಲೇ ನಾಗದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ಕ್ಷೀರಾಭಿಷೇಕ, ವೇದಪಾರಾಯಣ, ಪವನಾಭಿಷೇಕ, ಆಶ್ಲೇಷ ಬಲಿ, ಕಾಳಸರ್ಪ ಶಾಂತಿ, ಮಹಾಮಂಗಳಾರತಿ ನೆರವೇರಿದವು. ಜನರು ನಾಗರಕಲ್ಲಿಗೆ ಭಕ್ತಿ ಭಾವದಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಶಿವಮೊಗ್ಗ ಕೋಟೆ ಶ್ರೀ ಆಂಜನೇಯ ದೇವಾಲಯ, ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ಮತ್ತು ಜ್ಯುವೆಲ್ ರಾಕ್ ಹೋಟೆಲ್ ರಸ್ತೆಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾಗರಕಲ್ಲಿಗೆ ಸಾರ್ವಜನಿಕರು ಹಣ್ಣು ಕಾಯಿ ಅರ್ಪಿಸಿ ಹಾಲಿನ ಅಭಿಷೇಕವನ್ನು ಮಾಡಿದರು. ಕೆಲವೆಡೆ ಹುತ್ತದ ಮಣ್ಣಿನಿಂದ ಮಾಡಿದ ಮಣ್ಣಿನ ನಾಗರಕ್ಕೆ ಹಾಲೆರೆದರು. ಇನ್ನು ಕೆಲವು ಬಡಾವಣೆಗಳಲ್ಲಿ ಮಹಿಳೆಯರು ಭಕ್ತಿಯಿಂದ ಹುತ್ತಕ್ಕೆ ಹಾಲೆರೆದರು. ವಿವಿಧ ದೇವಾಲಯಗಳಲ್ಲಿ ಪಂಚಮಿ ಹಬ್ಬದ ಅಂಗವಾಗಿ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಶ್ರಾವಣ ಮಾಸದ ಪ್ರಥಮ ಹಬ್ಬ ಇದಾಗಿದ್ದು ನಾಗರ ಪಂಚಮಿಯೊಂದಿಗೆ ವಿವಿಧ ಹಬ್ಬಗಳಿಗೂ ಚಾಲನೆ ದೊರೆಯುತ್ತದೆ. ನಾಗಚೌತಿಯ ನಂತರ ಬರುವ ಪಂಚಮಿಯಂದು ಹಾಲೆರೆದರೆ ಒಳಿತಾಗುತ್ತದೆ ಎಂಬ ಭಾವನೆ ಜನರಲ್ಲಿದೆ. ನಾಗಾರಾಧನೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡಿರುವುದರಿಂದ ನಾಗರ ಪಂಚಮಿ ಒಂದು ಪ್ರಮುಖ ಹಬ್ಬವಾಗಿದೆ. ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ನಾಗದೇವನ ಬಳಿ ಭಕ್ತರು ನಾಗದೇವನ ಮೂರ್ತಿಯನ್ನು ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಹತ್ತಿ ಹಾರವನ್ನು ಹಾಕಿ ಹೂವುಗಳಿಂದ ಅಲಂಕರಿಸಿ ಬಳಿಕ ವಿವಿಧ ಹಣ್ಣು ಎಳ್ಳುಂಡೆ ಇಟ್ಟು ಪೂಜೆ ಸಲ್ಲಿಸಿ ನೈವೇದ್ಯ ಸಲ್ಲಿಸಿ ನಂತರ ನಾಗಪ್ಪನಿಗೆ ಹಾಲನ್ನು ಸಮರ್ಪಿಸಿದರು. ನಮ್ಮ ಮೇಲೆ ನಿನ್ನ ಕೃಪೆ ಇರಲಪ್ಪ ನಾಗಪ್ಪ ಕಾಪಾಡಪ್ಪ ಎಂದು ಭಕ್ತರು ಬೇಡಿಕೊಂಡರು. ಸಣ್ಣ ಬ್ರೇಕ್ ನಂತರ ಶಿವಮೊಗ್ಗ ನ್ಯೂಸ್ ಬ್ಯೂರೋನಲ್ಲಿ ಸುದ್ದಿಗಳು ಮುಂದುವರಿಯಲಿವೆ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ.